ದೇವರು ಅವ್ರ ಕುಟುಂಬಕ್ಕೆ, ನಮ್ಮ ಸಾರಿಗೆ, ನಮ್ಮ ಮಂಜುಗೆ, ನಮ್ಮ ಅರ್ಚನರಿಗೆ, ನಮ್ಮ ಸಾಗರಿ ಸಂಬಂಧಿಕರೆಲ್ಲರ ಕುಟುಂಬಕ್ಕೂ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಅವರು ಬರೇ ಕ್ಲಾಸ್ ರೂಮ್ ಟೀಚರ್ ಅಂತ ಹೇಳ್ಬಾರ್ದು, ಅವ್ರು ತುಂಬ ಆಲ್ರೌಂಡರ್ ಅಂತ ನನ್ನ ಅನಿಸಿಕೆ ಅರ್ಚನಾ ಮೇಡಮ್ ಬಗ್ಗೆ. ಮಾತನಾಡೋ ಕಲೆ ಕೂಡ ತುಂಬ ಚೆನ್ನಾಗಿದೆ. ಅವರು ಈ ಸ್ಕೂಲಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಟ್ಟಿದ್ದಾರೆ. ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಮತ್ತು ಇನ್ನೊಂದು ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ವರ್ಷಗಳು ಡಿಸೈಡ್ ಕ್ಲಾಸ್ ಆಗಿದ್ದಲ್ಲ, ಅವ್ರ ಕ್ಲಾಸ್ ಪ್ರತಿಯೊಂದು ಕ್ಲಾಸು ನಾನೇ ಮಾಡಿದ್ದೆ. ಸೊ ಹಾಗಾಗಿ ನಮ್ಮಿಬ್ಬರ ಒಳ್ಳೆಯದಂತ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಎ ಬಿ ಮೇಡಮ್ ಆವಾಗಲೇ ಹೇಳಿದ್ರಲ್ವ, ಅವರು ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಸ್ಗೆ ಕೊಡ್ತಾ ಇರೋ ಇಂಪಾರ್ಟೆನ್ಸ್ ಬಹುಶಃ ಎನ್ಎಸ್ಆರ್ ಯಾಕಂದ್ರೆ ಅವರು ಮ್ಯಾಥ್ಸ್ ಟೀಚರ್ ಆಗಿರೋದಕ್ಕೆ ಮನೆಯಲ್ಲಿ ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿರುತ್ತೆ ಅವ್ರು ಏನು ಕಷ್ಟಪಡ್ತಾ ಇದ್ರು ರಿಸಲ್ಟ್ ತರ್ಸಕ್ಕೆ ಅಂತ. ಹಾಗಾಗಿ ಅವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ರು. ಹಾಗೆ ನನಗೆ ಕ್ಲಾಸ್ ಅಲ್ಲ ಕ್ಲಾಸ್ ತೊಗೊಳ್ತಾ ಇದ್ರು. ಅವ್ರ ಪೀರಿಯಡ್ ಚೆನ್ನಾಗಿ ಓದೋ ಮಕ್ಕಳಿಗೆ ಮೇಡಮ್ ಈ ಮಕ್ಕಳಿಗೆ ಕನ್ನಡದಲ್ಲಿ ಚೆನ್ನಾಗಿ ಓದ್ತಾರೆ, ಇವಾಗ ಮ್ಯಾಥ್ಸಲ್ಲಿ ಪಾಸ್ ಮಾಡಿಸಿ. ಸೊ ಆ ಥರ ಡಿವೈಡ್ ಮಾಡಿ ನಾವು ಆವಾಗಿಂದಲೇ ನಾವು ಅದನ್ನು ಆದರೂ ಕನ್ನಡದಲ್ಲಿ ಆವಾಗಲೇ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿ ಅನಿಸುತ್ತೆ. ಅರ್ಚನಾ ಮೇಡಮ್ ಅರ್ಧ ಕ್ಲಾಸ್ ತೊಗೊಳ್ಳೋದು, ನಾನು ಅರ್ಧ ಕ್ಲಾಸ್ ಅರ್ಚನಾ ಒಂದು ಈ ಶಾಲೆಗೆ ಬಂದ ತಕ್ಷಣ ನನ್ನ ನೋಡಿ ನಗ್ತಾರೆ. ಸ್ಮೈಲ್ ಅಂದರೆ ಹ್ಯಾಪಿ ಸ್ಮೈಲ್. ನಾವು ಅವ್ರು ನೋಡಿ ಖುಷಿ ಆಗ್ತೀವಿ. ಯಾಕಂದರೆ ಬೇರೆ ನಾವು ಏನು ಮಾಡ್ತೀವಿ ಅನ್ನೋದು ಆಮೇಲೆ ಫಸ್ಟ್ ಒಂದು ನಗು ಮುಖ ನಮ್ಮದು ಲೈಫ್. ನಾನು ಯಾವಾಗಲೂ ಅಂದ್ಕೊಂತೀನಿ ದುಃಖ ಕಷ್ಟ ಎಲ್ಲ ಜೀವನದಲ್ಲಿ ಇರುತ್ತೆ, ಆದರೆ ಒಂದು ಸ್ಮೈಲ್ ಇದೆ ಅಲ್ಲ ಎಲ್ಲ ಮಸ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅನ್ನೋ ಥರ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಕೇವಲ 10 ಟೀಚರ್ಸ್ ನಾವು ಇಟ್ಟಿದ್ದೀವಿ. 10 ಜನ ಹೇಗಿದ್ವಿ ಅಂದರೆ ಒಬ್ರಿಗೆ ಚೂಟಿದ್ರೆ ಇನ್ನೊಬ್ರಿಗೆ ಅರ್ಥ ಬರುತ್ತೇನೋ ಅನ್ನೋ ಅಂಥ ಒಂದು ಪರಿಸ್ಥಿತಿನ ನಾವು ಇದ್ದೀವಿ ಸರ್. ತಗೊಳ್ಬೇಕು ಅಂತ ಇವತ್ತು ಆ ದಿನ ಇವತ್ತು ಬಂದಿದ್ದೀವಿ. ಸೊ ಈ ಒಂದು ಬೀಳ್ಕೊಡುಗೆಯನ್ನು ಮಾಡ್ಕೊತಾ ಇದ್ದೀನಿ. ಅದು ಖುಷಿ ಇದೆ, ಎಲ್ಲರ ಜೊತೆಯಿಂದ ನಾನು ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿರೋಲ್ಲ ಇಲ್ಲೇ ಇದ್ದಾರೆ, ನಾನು ಮಾಡಿಸ್ಕೊಳ್ಳೋವಾಗ ನಾನು ಖುಷಿ ಇದೆ. ನಾನು ಶಾಲೆಗೆ 2007 ನವೆಂಬರಲ್ಲಿ ಜಾಯ್ನ್ ಆದೆ. ಆದರೆ ನನಗೆ ಈ ಶಾಲೆ 2000 ಯಾವತ್ತು ನಾನು ಕೇಳ್ಕೊಂಡು ಬಂದು ಆವತ್ತಿನ ಇಲ್ಲಿರೋ ಎಲ್ಲರೂ ನನಗೆ ಆತ್ಮೀಯರಾಗರು. ಅಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಫಸ್ಟ್ ಕ್ಲಾಸಲ್ಲಿ ಇತ್ತು. ಇಲ್ಲಿ ಪಾಠ ಮಾಡೋದೆಲ್ಲ ಅಲ್ಲಿವರೆಗೆ ಕೇಳಿಸ್ತಾ ಇತ್ತು. ಆಗ ನನಗೆ ಅನ್ಸಕ್ಷವಾಯಿತು ನಾನು ಟೀಚರ್ ಆಗಬೇಕು, ನಾನು ಪಾಠ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಅದೇನೋ ಗೊತ್ತಿಲ್ಲ, ದೇವರ ಆಶೀರ್ವಾದನೋ ಕೆಲಸನೂ ಸಿಕ್ಬಿಡ್ತು. ಸೊ 2004ರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಕೃಷ್ಣಾನೂರಿಗೆ ಬಂದೆ. ಆಮೇಲೆ ಕೆಲಸ ಸಿಕ್ಕಿದ್ದು ದೊಡ್ಡ ಶಿವ ಅಂತ ಹೆಸರು ಊರಿಗೆ ಸೇರಿದೆ. 2 ಕಡೆನೂ ದೇವರ ಹೆಸರು ಊರಿಗೆ ನನಗೆ ಫಸ್ಟ್ ಸಿಕ್ಕಿರೋದು ಬೆಂಗಳೂರಿಗೆ ಬಂದಮೇಲೆ. ನಂತರ ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದೆ. ಚೆನ್ನಾಗಿತ್ತು ಆ ಶಾಲೆ ಕೂಡ. ಅಲ್ಲಿ ಟೀಚರ್ಸು ಹಿರಿಯರು ತುಂಬಾನೇ ಒಳ್ಳೆಯವಾಗಿದ್ರು. ನಮ್ಮನ್ನು ತುಂಬ ಪ್ರೀತಿಸಿದ್ರು. ನಾವು 5-6 ಜನ ಒಟ್ಟಿಗೆ ಸೇರಿದ್ವಿ ಆ ಶಾಲೆನ. ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ನಾವು ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇದ್ವಿ. ಅವ್ರನ್ನ ನೆನೆಸ್ಕೊತೀನಿ. ನಾನು ಬಂದಾಗೆಲ್ಲ ನಾನು ಬಂದಾಗ ಇಲ್ಲಿ ಕಾಲೇಜ್ ಪ್ರಾಂಶುಪಾಲರನ್ನೇ ಹೈಸ್ಕೂಲ್ ಕೂಡ ನೋಡ್ಕೊತಾ ಇದ್ದೆ. ನಮ್ಮ ಕ್ರೀಡಲ್ಲೇನೋ ಹೈಸ್ಕೂಲ್ ಪೋಸ್ಟ್ ಕ್ರಿಯೇಟ್ ಆಯಿತು. ಆವಾಗ ಮುಸ್ತಫಾ ಸರ್ ಅಂತ ಸರ್ ಹಾಜರಾದರು. ಸೊ ನಾನೆಲ್ಲೂ ಜಾಬ್ ಅಪ್ಲಿಕೇಶನ್ ಹಾಕೋವಾಗ ಅವರೇ ಇದ್ದೀವಿ.
ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನ್ನ ಎಲ್ಲ ಅಪ್ಲಿಕೇಶನ್ಸ್ ಕೂಡ ಅವರೇ ಅಟೆಸ್ಟೆಡ್ ಮಾಡ್ಕೊಂಡಿದ್ರು ಸರ್. ಅವ್ರ ಕೈಗುಣನ ಏನೋ ಗೊತ್ತಿಲ್ಲ, ನನ್ನ ಕೆಲಸ ಸಿಕ್ತು. ಇಲ್ಲಿ 5 ತಿಂಗಳು ಮಗು ಎತ್ಕೊಂಡು ಈ ಶಾಲೆಗೆ ಬಂದಾಗಲೂ ಅವರೇ ಇದ್ರಿ ಎಚ್.ಎಂ ಆಗಿ, ಅವರೇ ನಾನು ಜಾಯಿನ್ ಮಾಡಿಸ್ಕೊಂಡ್ರು. ಮತ್ತೆ ಅವ್ರ ಜೊತೆ ನಾವು ಸುಮಾರು ವರ್ಷ ನಾವು ಕಳೆದ್ವಿ. ಈ ಎಚ್.ಎಂ ಆಗಿ ಕೆಲಸ ಅವರು ಗೋಪಾಲರಾಗಿದ್ದರು. ಕ್ಲಾಸ್ ರೂಮ್ಗೆ ಎತ್ಕೊಂಡೋಗಿ ಟೇಬಲ್ ಮೇಲೆ ಹಿಂಗೆ ಹಾಸ್ಕೊಂಡೆಲ್ಲ ಪಾಠ ಮಾಡಿದ್ದೀವಿ. ಸುಮಾರು ಕೆಲಸ ಕಾರ್ಯಗಳನ್ನ ಶಾಲೆಯನ್ನು ಮಾಡಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿದ್ವಿ. ಒಂದೇ ಸ್ಟಾಫ್ ರೂಮ್ ಇತ್ತು ಅವಾಗ. ಒಂದು ಸ್ಟಾಫ್ ರೂಮಲ್ಲೇ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಮತ್ತೆ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. 2 ಸ್ಟಾಫ್ ರೂಮ್ ಆಯಿತು. ಎಲ್ಲ ಕಂಪಲ್ಸರಿ ನಮ್ಮ ಕ್ಲಾಸ್ ಎಲ್ಲ ಮಕ್ಕಳು ಎಲ್ಲ ಟೀಚರ್ಸು ಒಂದೇ ಆಗಲಿಕ್ಕೆ ತುಂಬ ಖುಷಿಯಾಗಿ ಬರ್ತಾ ಇದ್ವಿ. ಅದೆಲ್ಲ ಖುಷಿ ನಡೀತಾ ಇತ್ತು. ಆಮೇಲೆ ಕೋವಿಡ್ ಬಂದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಯಿತು. ಇಂಗ್ಲಿಷ್ ತರೋದ್ರಲ್ಲಿ ತುಂಬಾ ಶ್ರಮ ವಹಿಸಿದಾರದು ರಘುನಾಥ್ ಪ್ರಸಾದ್ ಅಂತ. ಎಲ್ಲ ಕೊಟ್ಟಿದ್ದೀರಲ್ಲ ಗೊತ್ತಾ, ಇಲ್ಲಿ ಇದ್ದಾಗ ನಾವು ಫಂಕ್ಷನ್ ಮಾಡಿದ್ವಲ್ಲ, ಅವರು ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಂ ಇರಲಿಲ್ಲ ಅವಾಗ, ಕನ್ನಡ ಮೀಡಿಯಂ ಆಗ್ತಾ ಇತ್ತು. ಬಹಳಷ್ಟು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮನೆಯವರು ಆ ಹುಡುಗ ಸೇರಿಕೊಂಡು ಬಹಳಷ್ಟು ಲೆಟರ್ಗಳನ್ನ ಆಫೀಸ್ಗಳವರೆಗೂ ಮಾಡಿ ನಮ್ಮ ಶಾಲೆಗಂತೂ ಇಂಗ್ಲೀಷ್ ಮೀಡಿಯಂ ಆಯಿತು ಆ ಟೈಮಲ್ಲಿ. ಇಂಗ್ಲೀಷ್ ಮೀಡಿಯಂ ಬರ್ಕೊಂಡಿದ್ದೆ ನಮ್ಮ ಮನೆಯವರು ಮತ್ತು ಅವರ ಪ್ರಯತ್ನದ ಫಲವಾಗಿ ಮುಂದೆ ಹೋಗ್ತಾ ಅವಳಿದ್ದು ಬೇಸಿಗೆಯಲ್ಲಿ ಬಂದು ಬರಲಿ ಅಂದರು. ನೆಕ್ಸ್ಟ್ 22 ವರ್ಷ ಕಂಪ್ಲೀಟ್ ಆಗಲಿ ಅಂದರು. ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತು ನಮ್ಮ ಎಚ್.ಎಂ ಮೇಡಮು SSLC ಎಕ್ಸಾಮಲ್ಲಿ ಮುಗ್ದೋಗ್ಬಿಟ್ಲಮ್ಮ. ಪಾಪ ತುಂಬ ಸತಿ ಹೇಳಿದ್ದಾರೆ ನಮ್ಮ ಮೇಡಮ್, ತುಂಬ ಒಳ್ಳೆಯವರು, ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಕೆಲಸ ನೀಟಾಗಿ ತುಂಬ ಚಾಣಕ್ಯದಿಂದ ಕೆಲಸ ಮಾಡಿಸ್ತಿದ್ದಾರೆ. ಮತ್ತು ಎಫ್ಟಿವ್ ಮೇಡಮು ಅವರು ನನಗೆ ತುಂಬ ಸತಿ ಹೇಳಿದ್ರು, ಬೇಡ ಮೇಡಮ್ ಈ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿ, ಬಿಡಬೇಡಿ, ಬನ್ನಿ ಕೆಲಸಕ್ಕೆ ಅಂತ ತುಂಬ ಹೇಳಿದ್ರು. ಮನೆಗೂ ಅದನ್ನು ಡಿಸಿಷನ್ ತಗೊಂಡಿದ್ದು ಆಯಿತು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬರಬೇಕಾಯಿತು. ನಮ್ಮ ಶಾಲೆ ಒಂಥರ ಚೆನ್ನಾಗಿದೆ. ಇಷ್ಟೊಂದು ಕೆಲಸ ಮಾಡ್ಕೊಂಡು ಹೋಗೋದು ತುಂಬ ಸುಲಭವಾದ ಮಾತಲ್ಲ. ಅಂಥದ್ರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ನನಗನ್ಸುತ್ತೆ. ಎಲ್ಲ ಶಿಕ್ಷಕರು ಅಷ್ಟೇ ಪಾಪ ಕೆಲಸ ಎಷ್ಟಿದೆ ಅಂದರೆ ಬೇರೆ ಪಂಚಾಯತಿ ಮಾಡೋಕ್ಕೆ ಕೊಡ್ಸೋದಿಲ್ಲ. ಶಾಲೆ ಆಯಿತು, ಪಾಠ ಆಯಿತು, ಆ ಮಕ್ಕಳು ರಿಸಲ್ಟು ಅದೇ ಚಿಂತೆನೇ ಇತ್ತು ಎಲ್ಲ ಟೀಚರ್ಸ್ಗೂ. ಚೆನ್ನಾಗಿರೋಣ, ನಾನು ಶಾಲೆಯಲ್ಲಿ ಇದ್ದಿದ್ರು ನಾನು ಎಲ್ಲ ಕಾರ್ಯಕ್ರಮಕ್ಕೆ ಬರ್ತೀನಿ, ನೀವು ಕರೆಸಿದ್ರು ನಾನು ಹೇಳ್ಕೊಡ್ತೀನಿ. ಈ ಸಂದರ್ಭದಲ್ಲಿ ನನಗೆ ಶಿಕ್ಷಣವನ್ನು ನೀಡಿದ ನಮ್ಮ ತಂದೆ ತಾಯಿ, ನಮ್ಮ ಮಾವರು, ನನ್ನ ಕುಟುಂಬ, ನಮ್ಮ ಮನೆಯವ್ರ ಕುಟುಂಬದವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಕೆಲಸ ಸಿಗಬೇಕಾದ್ರೆ ಎಲ್ಲ ಸರ್ಟಿಫಿಕೇಟ್ ಓಡಾಡ್ತಾರೆ ಅವರೇ. ನಮ್ಮ ಮನೆಯವ್ರಂತೂ ಎಲ್ಲ ಅವರೇ ಮಾಡೋದು. ಅಂದರೆ ನಮ್ಮ ದೊಡ್ಡವರು ಅವರ ಆಶೀರ್ವಾದ, ನಮ್ಮ ತಂದೆ ತಾಯಿ ನಮ್ಗೆ ಶಿಕ್ಷಣ ಕೊಟ್ಟರು, ಗುರುಗಳು ವಿದ್ಯೆ ಕೊಟ್ಟರು, ನಮ್ಮ ಹಿರಿಯರು ಅವರ ಆಶೀರ್ವಾದ, ಇದೆಲ್ಲರಿಂದ ನನ್ನ ಒಂದು ಜೀವನ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸದಾ ಅವರ ಆಶೀರ್ವಾದ ನನ್ನ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಚೆನ್ನಾಗಿರೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ನೀವು ಚೆನ್ನಾಗಿ ಓದ್ರಿ, ಒಳ್ಳೆ ರಿಸಲ್ಟ್ ಕೊಡಿ ಆಯ್ತಾ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳಿ. ಮೇನಾಗಿ ಒಳ್ಳೆ ಗುಣ ಬೆಳೆಸ್ಕೊಂಡ್ಬಿಟ್ರೆ ವಿದ್ಯೆ ತನ್ನಿಂದಾನೇ ಬರುತ್ತೆ, ಕೆಲಸನೂ ತನ್ನಿಂದಾನೇ ಬರುತ್ತೆ. ಒಳ್ಳೆಯದಾಗುತ್ತೆ. ಶ್ರೀಮತಿ ಅರ್ಚನಾ ನಾಯಕ್ ಮೇಡಮ್ ಅವರ ಕಿರು ಪರಿಚಯವನ್ನ. ಶ್ರೀಮತಿ ಅರ್ಚನಾ ನಾಯಕ್ ವೈದ್ಯರಾಗಿದ್ದಂತ ಶ್ರೀ ಮನೋಹರ್ ರಾಮ್ ನಾಯಕ್ ಮತ್ತು ದ್ವಿತೀಯ ಸುಪುತ್ರಿಯಾಗಿ ಕರಾವಳಿ ಸಂಸ್ಕೃತಿಯ ತವರೂರಾದ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದಲ್ಲಿ 1976 ಜುಲೈ 13ರಂದು ಜನಿಸಿದರು. ಅವರದೊಂದು ಸುಶಿಕ್ಷಿತ ಕುಟುಂಬ. ತಂದೆ ಮತ್ತು ತಾಯಿಗೆ 3 ಪುತ್ರಿಯರು ಮತ್ತು ಒಬ್ಬ ಮಗ. ನಾಲ್ವರು ಕೂಡ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದು ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದಾರೆ. ಅವರ ತಮ್ಮ ಡಾಕ್ಟರ್ ಆಗಿದ್ದಾರೆ, ಅವರ ಅಕ್ಕ ಪ್ರೊಫೆಸರ್ ಆಗಿದ್ದಾರೆ, ಉಪನ್ಯಾಸಕರಾಗಿದ್ದಾರೆ. ಅದೇ ರೀತಿ ಅವರ ತಂಗಿ ಹೈಸ್ಕೂಲ್ ಶಾಲೆ ಶಿಕ್ಷಕರು ಮತ್ತು ಇವರು ಕೂಡ ಹೈಸ್ಕೂಲ್ ಶಾಲೆ ಶಿಕ್ಷಕರಾಗಿ ಉತ್ತಮ ಸಂಸ್ಕಾರ, ಶಿಸ್ತು, ಶಿಕ್ಷಣದ ಒಂದು ಮೌಲ್ಯಗಳನ್ನು ಅರಿತಿರುವಂತಹ ಒಂದು ಕುಟುಂಬ. ಅಷ್ಟೇ ಅಲ್ಲ, ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನ ಶಿಕ್ಷಣ B.Ed ಅನ್ನು ಉತ್ತರ ಕನ್ನಡದ ಕಾರವಾರ, ಕುಮಟಾ ಮತ್ತು ಅಂಕೋಲಗಳಲ್ಲಿ ಪೂರೈಸಿಕೊಂಡು ಕಾನ್ವೆಂಟ್ ಸ್ಕೂಲ್ನಲ್ಲಿ 1 ವರ್ಷ ಅಂದರೆ ಜೂನ್ 2000ರಿಂದ ಏಪ್ರಿಲ್ 2001ರವರೆಗೆ ಮೊದಲ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು.
ನಂತರ ಗೃಹಸ್ಥಾಶ್ರಮವನ್ನ ಪ್ರವೇಶಿಸುವಂತ ಸಂದರ್ಭ ಬಂತು. ಮಂತ್ರಾಲಯ ಎನ್ನುವಂತೆ ವೇದಿಕೆ ಸಂಪೂರ್ಣ ತುಂಬಿಕೊಂಡಿದೆ. ಅವ್ರ ಪತಿ, ಇಬ್ಬರು ಮಗಳು ಎಲ್ಲರೊಂದಿಗೆ ಅವರು ಸನ್ಮಾನವನ್ನು ಮಾಡಿಸಿಕೊಳ್ಳುವಂತ ಒಂದು ಅದೃಷ್ಟ. ಹಾಗಾಗಿ ಇವರ ಮದುವೆ ಆಯಿತು ಶ್ರೀ ಮಂಜುನಾಥ್ ನಾಯಕ್ ಅವರೊಂದಿಗೆ. ಇವರು ಈಗ ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡಿಯಲ್ಲಿ ಉಪನ್ಯಾಸಕರಾಗಿದ್ದಾರೆ. ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು. 2003ರಲ್ಲಿ CET ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. 2004 ಫೆಬ್ರವರಿ 26ರಂದು ಸರ್ಕಾರಿ ಸೇವೆಯ ಶಿಕ್ಷಕರಾಗಿ ನೇಮಕಗೊಂಡು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದೊಡ್ಡ ಶಿವಾರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 3.5 ವರ್ಷ ಕರ್ತವ್ಯ ನಿರ್ವಹಿಸತೊಡಗಿದರು. ಅಲ್ಲಿಂದ ನಂತರ ದೊಡ್ಡ ಶಿವಾರದಿಂದ ವರ್ಗಾವಣೆಗೊಂಡು 2007 21 ನವೆಂಬರ್ ಅಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೆಆರ್ಪುರಂ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಕೆಆರ್ಪುರಂ ಅಲ್ಲಿ ಸುಮಾರು 18.5 ವರ್ಷಗಳ ಸುದೀರ್ಘವಾದ ಒಂದು ಸೇವೆಯನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಎಲೆಮರೆ ತಾಯಿಯಂತೆ ಇವರು ಅನೇಕ ಮಕ್ಕಳಿಗೆ ಧನ ಸಹಾಯ ಮಾಡಿದ್ದಾರೆ. ಪ್ರತಿ ವರ್ಷವೂ SSLCಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಅವರು ಪಾಕೆಟ್ ಒಳಗಡೆ ಎಷ್ಟು ಹಾಕಿದ್ದೇವೆ ಅನ್ನು ಕೂಡ ಗಮನಕ್ಕೆ ಬರೆಸ್ತಾ ಇರಲಿಲ್ಲ. ಎಡಗೈ ಬಲಗೈಯಲ್ಲಿ ಮಾಡಿರುವಂತಹ ಸೇವೆ ಎಡಗೈ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ನಮ್ಮ ಒಂದು ಶಾಲಾ ಮಕ್ಕಳಿಗೆ ಸಹಾಯವನ್ನ ಮಾಡಿದ್ದಾರೆ. ಇವರ ಒಂದು ಪ್ರೀತಿ ವಿಶ್ವಾಸದಿಂದ ಮೊನ್ನೆ ಕೂಡ ಒಂದಿಬ್ಬರು ಮಕ್ಕಳು ಇವರನ್ನ ವಿಚಾರಿಸ್ಕೊಂಡು ಬಂದು ನನಗೆ ಅವತ್ತೇ ಅನಿಸ್ತು, ಏನ್ ಮೇಡಮ್ ಅವರು ಎಷ್ಟೊಂದು ಎಲ್ಲ ಮಕ್ಕಳ ಪ್ರೀತಿಯನ್ನ ಗಳಿಸಿದ್ದಾರೆ ಅಂತ. ಶಿಕ್ಷಕರ ಸ್ಥಾನ ಕೇವಲ ಒಂದು ಉದ್ಯೋಗ ಅಲ್ಲ, ಅದು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸುವಂತಹ ಒಂದು ಜವಾಬ್ದಾರಿ. ಅಂತ ಒಂದು ಜವಾಬ್ದಾರಿಯನ್ನ ಸಮರ್ಪಣೆಯಿಂದ ಹಾಗೂ ಶಿಸ್ತು, ತಾಳ್ಮೆ, ಸಂಯಮ, ಪ್ರೀತಿಯಿಂದ ನಿರ್ವಹಿಸಿದ್ದಾರೆ. ಇವರು ಮಾಡ್ತಾ ಇರುವಂತಹ ಒಂದು ಕೆಲಸವನ್ನ ನೋಡಿ HM ಮೇಡಮ್ ಅವರು ನನ್ನ ಪದೇ ಹೇಳೋದು, ಅರ್ಚನಾ ಮೇಡಮ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾರೆ, ನೀವು ಅವ್ರು ನೋಡಿ ಕಲೀರಿ ಅಂತ. ಅವ್ರು ನಿಜವಾಗಿಯೂ ಈ ಸಲ SSLCಯಲ್ಲಿ ಹೆಚ್ಚು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇಲ್ಲಿ ಬಂದಾಗಿನಿಂದಲೂ ನಾನು 4 ವರ್ಷದಿಂದ ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದರಲ್ಲೂ ಅವರ ಒಂದು ಶಕ್ತಿಯನ್ನ ನಾನು ಸ್ವಲ್ಪ ಪಡೆದುಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇಬ್ಬರು ಮಕ್ಕಳು ಈಗ ಹೇಳಿದ್ರು, ಸಾಗರಿ ಕೂಡ ಸಾಗರದಷ್ಟು ಸಾಧನೆಯನ್ನ ಮಾಡಿ MBBS ಮಾಡಿ ಡಾಕ್ಟರ್ ಆಗಿದ್ದಾರೆ. ಅದೇ ರೀತಿ ಸಮನ್ವಿತ್ ಕೂಡ ನಮ್ಮ ಶಾಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣದಲ್ಲೇ ಹೆಸರು ಬರುವ ಹಾಗೆ ಮಾಡಿದ್ದಾನೆ. ಇಂಥ ಇಬ್ಬರು ಮಕ್ಕಳಲ್ಲಿ ಕೊಟ್ಟಿರುವಂತಹ ಶಿಸ್ತು, ಆಮೇಲೆ ಒಂದು ಪ್ರೀತಿ ನಮ್ಮ ಶಾಲೆಯ ಮಕ್ಕಳಿಗೂ ನೀಡಿದ್ದಾರೆ. ಇದೇ ರೀತಿಯಾಗಿ ಅವರ ಒಂದು ಸೇವೆ ಒಂದು ನಮ್ಮ ಒಂದು ಶಾಲೆಗೆ ಬೇಕಾಗಿತ್ತು. ಆದ್ರೆ ಅರ್ಥದಲ್ಲಿ ಅವರು, ಯಾಕಂದ್ರೆ ಅವರು ಸಂತೃಪ್ತಿ ಜೀವನ, ಹಾಗಾಗಿ ಅವರು ಇಲ್ಲಿಗೆ ಈ ಒಂದು ಶಾಲಾ ಮೊನ್ನೆ ಕೂಡ ನಾನು ಕೇಳಿದೆ, ಮೇಡಮ್ ಯಾಕೆ ಬಿಡ್ತಿದ್ದೀರಾ ಅಂತ. ಇನ್ನೊಬ್ಬರಿಗೆ ನನ್ನ ಒಂದು ಕೆಲಸ ಸಿಗ್ಲಿ ಅಂತ ಬಿಡ್ತಾ ಇದ್ದೀನಿ. ಸರಿ, ಅವರಿಗೆ ಸಂತೃಪ್ತಿ ಇದೆ, ಒಂದು ಕೆಲಸದಲ್ಲಿ ತೃಪ್ತಿ ಇದೆ. ಇನ್ನು ಮುಂದಿನ ಅವರ ಒಂದು ಜೀವನ ನೆಮ್ಮದಿ, ಶಾಂತಿ, ಆರೋಗ್ಯವನ್ನ ಕೊಟ್ಟಿ ಆ ದೇವರನ್ನ ಪ್ರಾರ್ಥಿಸ್ತಾ ಎಲ್ಲರೂ ಸೇರಿ ಈಗ ಸನ್ಮಾನ ಮಾಡೋಣ. ನನ್ನ ಶಾಲೆ ಯಾಕೆಂದ್ರೆ ನನ್ನ ಫಸ್ಟ್ ಅನ್ನ ಕೊಟ್ಟಂತ ಸ್ಥಳ. ಕೆಲಸ ಬೇಕು 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 ಅಂತ ಹೇಳ್ಬಿಟ್ಟು ಕೆಲಸ ತಗೊಂಡ್ರು. ಇವಾಗ ಬಿಡ್ತೀನಿ ಅಂತ ಹೇಳಿದ್ರು ಬಿಡೋರು. ಇಷ್ಟೇ 15 ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿ ಅಂದ್ರೆ ನಮ್ಮ ಹೈಯರ್ ಆಫೀಸರ್ಸ್ ಅಂದ್ರೆ ಇಮಿಡಿಯೇಟ್ ಆಫೀಸರ್ ಆಶೀರ್ವಾದ ಮಾಡಿದ್ರೆ ಅವ್ರ ಮನಸ್ಸಿಗೆ ನಾವು ಸರಿಯಾಗಿದ್ದರೆ ಯಾವ ಕಮಿಷನ್ ಬಂದರೂ ತಯಾರಿಲ್ಲ. ಅದನ್ನು ತಿಳ್ಕೊಂಡ್ಬಿಟ್ಟು ಕಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಶಿ ಇಸ್ ನಾಟ್ ಅಪ್ಲೈಡ್ ಫಾರ್ ಲೀವ್. ಒಂದು ಲೈನ್ ಕೊಟ್ಬಿಟ್ರೆ ಕಮಿಷನ್ ರೆಪ್ರೆಸೆಂಟ್ ಹಾಕಕ್ಕಾಗಲ್ಲ. ಮೇಡಮರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೆ ಇರಲಿ. ಹಿರಿಯರು, ನನ್ನ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ, ಅವರ ಹೆತ್ತವರ ಪರವಾಗಿ ಎಲ್ಲರೂ ಕೂಡ ನಿಮಗೆಲ್ಲರಿಗೂ ನನ್ನ ಮೂಲಕ ಧನ್ಯವಾದವನ್ನು ತಿಳಿಸುವ ಅವರು ಇವಾಗ ಅಸಿಸ್ಟೆಂಟ್ ಟೀಚರ್ ಆಗಿ
ವ್ಯಕ್ತಿ ಪಡಿತಾ ಇದ್ದಾರೆ. ಹೆಡ್ ಮಾಸ್ಟರ್ ಆಗಿ ಮನೇಲಿ ಚಾರ್ಜ್ ಕೊಡ್ತಾ ಇದ್ದಾರೆ. So, ಅದಕ್ಕೋಸ್ಕರ ನಿಮ್ಮ ಒಂದು ಬ್ಲೆಸ್ಸಿಂಗ್ ಇರಲಿ ಅಂತ ಕೇಳ್ಕೊಳ್ತಾ ನಮಗೆಲ್ಲ ರಕ್ಷಣೆ ಕೊಡಿ ಅಂತ ತಮ್ಗೆಲ್ಲರಿಗೂ ಹೊಲಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಎಲ್ಲ ನಿಮ್ಮ ಅಸೋಸಿಯೇಷನ್ ನಲ್ಲಿ ಇರುವಂಥ ಸೆಕ್ರೆಟರಿಯವರು ಮತ್ತೆ ಎಲ್ಲ ನೀವೆಲ್ಲ ಉಪನ್ಯಾಸಕರಿದ್ದವರು ನಮಗೆ ಈ ಒಂದು ಆತ್ಮವನ್ನು ಕೊಟ್ಟಂತ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಮಂಜುನಾಥ್ ನಾಯ್ಕು, ಅರ್ಚನಾ ನಾಯ್ಕು ಈ ತಾಲೂಕಿಗೆ ತುಂಬಾ ಕೊಡುಗೆ ಇದೆ ಮೇಡಮ್ ಅಂತ ಹೇಳಿ ಹೇಳಿದ್ರು. ಬಹುಶಃ ಅಷ್ಟು ಸುಲಭವಾಗಿ ಹೆಸರನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ನಾವು ಏನು ಮಾಡಿದೀವಿ ಅನ್ನೋಂಥದ್ದನ್ನ 4 ಜನ ಗುರುತಿಸ್ದಾಗ್ಲೇನೆ ನಿಜವಾದಂತಹ ಪ್ರಶಸ್ತಿ, ನಿಜವಾದಂತಹ ಹೆಸರು, ಹೆಮ್ಮೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಚರ್ ಅನ್ನ ನಮ್ಮ ಶಾಲೆ ಕಳ್ಕೊಳ್ತಾ ಇದ್ದೇವೆ. ಅವ್ರು VRS ಅಪ್ಲೈ ಮಾಡಿದಾಗ ನಾನು ಬರೀ ಕನ್ವಿನ್ಸ್ ಮಾಡೋದು, ಮೇಡಮ್ ನೋಡಿ ಸ್ವಲ್ಪ ಈ ಬ್ಯಾಚ್ ಮುಗಿಲಿ, ಈ ಬ್ಯಾಚ್ ಮುಗಿಲಿ, ಸ್ವಲ್ಪ ಮುಂದೂಡೋಣ ಅಂತ. ಸರ್ ಹೇಳಿದಂಗೆ ಅದು ರಿಜೆಕ್ಟ್ ಆಗಿ ಬಂದ್ಬಿಟ್ಟು ನಮ್ಗೆ ಗೊತ್ತಿದ್ರು ನಾವು ಸುಮ್ಮನೆ ಇದ್ವಿ, ರಿಜೆಕ್ಟ್ ಆಗಲಿ ಅಂತ ಹೇಳಿದ್ವಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ನನಗೆ ಕಂಗ್ರ್ಯಾಚುಲೇಷನ್. ಸಮೇತ ಮಕ್ಕಳ ಸೈಕಾಲಜಿ, ಕಲಿಕೆಯ ಬುದ್ಧಿಮಟ್ಟ ಮತ್ತು ಆಮೇಲೆ ಮಕ್ಕಳ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಪಾಠ ಮಾಡುವಂಥ ಶಿಕ್ಷಕರು ನಿಜವಾಗ್ಲೂ ಸಮೇತ ನಮಗೆ ಸಿಗುವಂಥದ್ದು ಕಷ್ಟ. ಅಂತ ಶಿಕ್ಷಕರನ್ನು ನಾವಿವತ್ತು ನಮ್ಮ ಶಾಲೆಯಿಂದ ಕೇವಲ ಯಾವುದು ಲೇಡೀಸಿಂದ ನಿವೃತ್ತಿ ಅನ್ನೋಂಥದ್ದು ಬಂದಿದೆ, ಅದರಿಂದ ನಾವು ಆ ಪತ್ರವನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ. ಮತ್ತು ಅವ್ರನ್ನ ನಿಜವಾಗ್ಲೂ ಕೂಡ ದೈಹಿಕವಾಗಿ ನಾವು ಕಲಿಸ್ತಾ ಇಲ್ಲ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಸಮೇತ ನಾನು 2 ಕ್ಲಾಸ್ಗೆ ನನ್ನ ಟೈಮ್ ಟೇಬಲಲ್ಲಿ ಪೀರಿಯಡ್ ಅಲಾಟ್ ಮಾಡಿದ್ದೀನಿ. ಅದು ನಿಮ್ಮದೇ ಜವಾಬ್ದಾರಿ. ನೀವು ಬರಬೇಕು, ಪಾಠ ಮಾಡಬೇಕು, ಮತ್ತೆ ನಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡಬೇಕು. ಜೊತೆಗೆ ನೀವು ನಿರಂತರವಾಗಿ ನಮ್ಮ ಮಕ್ಕಳ ಜೊತೆ ಒಡನಾಟ ಇರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಂಜುನಾಥ್ ನಾಯ್ಕ್ ಸರ್ ಒಂದು ಮಾತು ಹೇಳಿದ್ರು. ನಾನು 91 ನಾಯಕ್ ಆಗಿ 7 ಅಲ್ಲಿ ಬಂದೆ. ಆಮೇಲೆ ಅರ್ಚನಾ ನಾಯಕ್ ಮೂಲಕ ಇಲ್ಲಿದ್ದೆ, ಆಮೇಲೆ ಸಮನ್ವಿತ್ ಮೂಲಕ ಇಲ್ಲಿದ್ದೆ. ಈಗ ಅಧಿಕೃತವಾಗಿ ನಾನು ಇಲ್ಲಿಲ್ಲ ಅಂತ ಹೇಳಿದ್ರು. ಖಂಡಿತ ಅದು ನಿಮ್ಮ ತಪ್ಪು ಕಲ್ಪನೆ. ಅಧಿಕೃತವಾಗಿ ನೀವು ಇನ್ನೂ ಇಲ್ಲಿದ್ದೀರಾ. ನೀವು ತಾಲೂಕು ನಿಮ್ಮನ್ನ ಬಹಳಷ್ಟು ಗುರುತಿಸಿದೆ. ನಾನು ಬಹಳಷ್ಟು HM's ಬಾಯಲ್ಲಿ ನಾನು ಕೇಳಿದ್ದೀನಿ, ಬಹಳಷ್ಟು ಪ್ರಶಂಸೆ ಮಾತುಗಳನ್ನು ಆಡಿದ್ದಾರೆ ಇಬ್ಬರ ದಂಪತಿಗಳ ಬಗ್ಗೆ. ಸೊ ಹಾಗಾಗಿ ಒಬ್ಬ ಉತ್ತಮ ಶಿಕ್ಷಕರು ಹೇಗಾಗ್ತಾರೆ ಅಂತೇಳಿ ಹೇಳಿದ್ರೆ, ಬಹುಶಃ ಮನೆಯಲ್ಲಿ ಸಂಸ್ಕಾರಿತವಾದಂತಹ ಕುಟುಂಬದಿಂದ ಬಂದಂತಹ ಹಿನ್ನೆಲೆ ಜೊತೆಗೆ ಕಲಿಸುವಂತಹ ಮನೋಭಾವ, ನೀವು ಕೂಡ ಅವ್ರಿಗೆ ತುಂಬಾ ನೀಟಾಗಿ ಗೈಡ್ ಮಾಡಿ ಒಬ್ಬ ಪರಿಪೂರ್ಣ ಶಿಕ್ಷಕರನ್ನಾಗಿ ಮಾಡಲಿಕ್ಕೆ ನಿಮ್ಮ ಸಹಕಾರವು ಬಹಳಷ್ಟು ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಸುಂದರವಾದಂತಹ ಕುಟುಂಬಕ್ಕೆ ಭಗವಂತ ಬಹಳಷ್ಟು ಒಳ್ಳೇದು ಮಾಡಿ ನಿಮ್ಮಿಬ್ಬರು ಮಕ್ಕಳಿಗೂ ದೈವ ಪ್ರೇರಣೆಯಿಂದ ಒಳ್ಳೆ ಕೆಲಸ ಸಿಗಲಿ, ಜೀವನದಲ್ಲಿ ತುಂಬ ಚೆನ್ನಾಗಿರಲಿ ಅಂತೇಳಿ ಆಶಿಸ್ತಾ, ನಿಮ್ಗೆ ಸಂಸಾರ ಚೆನ್ನಾಗಿರಲಿ. ಖಂಡಿತವಾಗ್ಲೂ ನಮ್ಮ ಶಾಲೆಗೆ ಬರ್ತಾ ಇರಿ ಅಂತ ಕೇಳಲ್ಲ, ಬರ್ತಾ ಇರಬೇಕು. ಜೊತೆಗೆ ನಮ್ಮ ಮಕ್ಕಳಿಗೆ ಪಾಠ ಮಾಡಬೇಕು, ಒಳ್ಳೆ ರಿಸಲ್ಟ್ ಅನ್ನು ಕೊಡಬೇಕು ಅಂತೇಳಿ ನಾನು ಬಯಸ್ತೇನೆ.